ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೆಲಕ್ಕೆ ಬಿದ್ದು ಮುಲ್ಲ ಗಡ್ಡ ಕಂಟ್ಕೊಂಡಿರೋದು ಮಣ್ಣಲ್ಲ ಮೆಹಂದಿ ಅನ್ನಂತೆ ಈ ಗಾದೆ ಮಾತು ಈಗ ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯ ಆಗ್ತಾ ಇದೆ. ಒಂದು ಕಡೆ TTPಯ ಹೊಡೆತ, ಮತ್ತೊಂದು ಕಡೆ ಬಲೂಚಿಗರ ದಾಳಿಗಳು, ಮಗದೊಂದು ಕಡೆ ಸಿಂಧ್ ಪ್ರತ್ಯೇಕತಾವಾದ, ಮತ್ತೊಂದು ಕಡೆ ಮುನೀರನಿಗೆ ಸಿಕ್ಕಿರೋ ಸೂಪರ್ ಪವರು, ಇಮ್ರಾನ್ ಖಾನ್ ಕಡೆಯವರ ಹೋರಾಟಗಳು, ಅಲ್ಲಿನ ಭಯೋತ್ಪಾದನೆ, ಹೀಗೆ ನಾನಾ ಕಾರಣಗಳಿಂದ ನರಳುತ್ತಾ ಇದ್ರೂ ಕೂಡ ಈ ಪಾಕಿಗಳು ಭಾರತದ ವಿರುದ್ಧದ ದ್ವೇಷವನ್ನು ಮಾತ್ರ ಬಿಟ್ಟಿಲ್ಲ. ಇದೇ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನದ ಮಾನ ಹರಾಜು ಹಾಕಿದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಬಸ್ಸೊಂದನ್ನು ಅಪಹರಿಸಲಾಗಿದೆ. ಆದರೂ ಪಾಕಿಸ್ತಾನದಲ್ಲಿನ ಮುಲ್ಲಾ ಜನರಲ್ಲೂ ಬನ್ನಿ ಬಲೂಚಿಸ್ತಾನದ ಮೈನಿಂಗಲ್ಲಿ ಹೂಡಿಕೆ ಮಾಡಿ ಅಂತ ಅಮೆರಿಕಾನ ಕರೀತಾ ಇದ್ದಾನೆ. ಹಾಗಾದರೆ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ, ಪಂಜಾಬ್ ಹಾಗೂ ಸಿಂಧ್ನ ನಡುವೆ ಏನಾಗ್ತಾ ಇದೆ, ವಿಶ್ವಸಂಸ್ಥೆಯಲ್ಲಿ ಭಾರತ ಹೇಗೆ ಪಾಕಿಗಳ ಪೈಜಾಮ ಕಳಚ್ತಾ ಇದೆ, ಬನ್ನಿ ನೋಡೋಣ. ಸ್ನೇಹಿತರೆ, ಸೋಮವಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಾಯಕತ್ವ, ಯುದ್ಧ ಮತ್ತು ಶಾಂತಿಯ ಕುರಿತಾದ ಒಂದು ಡಿಬೇಟ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತದ ಪ್ರತಿನಿಧಿ ಹರೀಶ್ ಪರ್ವತನೇನಿ ಪಾಕಿಸ್ತಾನಕ್ಕೆ ಬಟ್ಟೆ ಬಿಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಅದು ಪ್ರಧಾನಿಯನ್ನು ಜೈಲಿಗೆ ಹಾಕಿ ಭಯೋತ್ಪಾದಕರಿಗೆ ಅಧಿಕಾರ ಕೊಡೋ ದೇಶ ಅಂತ ಪರ್ವತನೇನಿ ಕುಟುಕಿದ್ದಾರೆ. ಅಲ್ಲಿನ ಜನಪ್ರಿಯ ನಾಯಕ ಇಮ್ರಾನ್ ಖಾನ್ಗೆ ಪಾಕಿಸ್ತಾನ ಲೈಫ್ ಟೈಮ್ ಜೈಲು ಭಾಗ್ಯ ಕೊಟ್ಟಿದೆ. ಹಾಗೆ ಅಲ್ಲಿನ ಸೇನಾ ಮುಖ್ಯಸ್ಥ ಮತ್ತು ಈಗ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್ ಆಗಿರುವ ಆಸಿಮ್ ಮುನೀರನಿಗೆ ಲೈಫ್ ಟೈಮ್ ಇಮ್ಯುನಿಟಿಯನ್ನು ಕೊಟ್ಟಿದೆ. ಇದು ಅಲ್ಲಿನ ಸರ್ಕಾರ ಅಲ್ಲಿನ ಜನರಿಗೆ ಕೊಡ್ತಾ ಇರೋ ರೆಸ್ಪೆಕ್ಟು ಅಂತ ಹೇಳೋದ್ರ ಮೂಲಕ ಶಾಂತವಾಗಿ ಪಾಕಿಸ್ತಾನದ ಮಾನವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇಮ್ರಾನ್ ಖಾನ್ ಬಗ್ಗೆ ಮಾತಾಡೋ ಮೂಲಕ ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಒಂದು ದೊಡ್ಡ ಗೇಮನ್ನು ಆಡ್ತಾ ಇದೆ. ಇಮ್ರಾನ್ ಖಾನ್ ಕೇವಲ ಪಾಕಿಸ್ತಾನದ ಮಾಜಿ ಪ್ರಧಾನಿ ಮಾತ್ರ ಅಲ್ಲ, ಆತ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ದಿಗ್ಗಜ ಕೂಡ. ಇಮ್ರಾನ್ ಖಾನ್ಗೆ ಇಂಟರ್ನ್ಯಾಷನಲ್ ಇಮೇಜ್ ಹೊಂದಿದೆ. ಹಾಗೆ ಆತ ಪಠಾಣ. ಖೈಬರ್ ಭಾಗದಲ್ಲಿ ಇಮ್ರಾನ್ ಖಾನ್ಗೆ ಜನಾಂಗೀಯ ಬೆಂಬಲನೂ ಇದೆ ಮತ್ತು ಪಾಕಿಸ್ತಾನದ ಒಳಗೆ ಮತ್ತು ಹೊರಗೆ ಕೂಡ ಇಮ್ರಾನ್ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅಧಿಕಾರದಲ್ಲಿದ್ದಾಗ ಇಮ್ರಾನ್ ಖಾನ್ ಏನು ಭಾರತದ ಮಿತ್ರ ಆಗಿರಲಿಲ್ಲ ನಿಜ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆತನ ಪರ ಮಾತಾಡೋ ಕೆಲಸವನ್ನು ಅಮೆರಿಕ ಕೂಡ ಮಾಡ್ತಾ ಇಲ್ಲ. ಇಮ್ರಾನ್ ಖಾನ್ನ ಬೆಂಬಲಿಗರು ಅಮೆರಿಕಾದಲ್ಲಿ, ಬ್ರಿಟನ್ನಲ್ಲಿ ಹಾಗೆ ಯುರೋಪಿಯನ್ ದೇಶಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ನಾಯಕನ ಬಿಡುಗಡೆಗೆ ಒತ್ತಡವನ್ನು ಹೇರ್ತಾ ಲಾಬಿಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಜಾಗತಿಕ ವೇದಿಕೆಯಲ್ಲಿ ಇಮ್ರಾನ್ ಪರ ಭಾರತ ಮಾತಾಡಿದರೆ ಪಾಕಿಸ್ತಾನದಲ್ಲಿ ಸ್ವಲ್ಪ ಬೆಂಕಿ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆ ಪಾಕಿಸ್ತಾನ ಅಲ್ಲಿನ ಅತಿ ದೊಡ್ಡ ರಾಜಕೀಯ ಪಕ್ಷವನ್ನು ಬ್ಯಾನ್ ಮಾಡಿದೆ. ಜನ ಅಧಿಕಾರ ಕೊಟ್ಟ ನಾಯಕನನ್ನ ಅಧಿಕಾರದಿಂದ ವಂಚಿತಗೊಳ್ಳುವ ಹಾಗೆ ಮಾಡಿ ಆತನನ್ನ ಜೈಲಿಗೆ ತಳ್ಳಿರೋ ಸೇನೆ ತನ್ನ ಕೈಗೊಂಬೆಯಂಥ ಮನುಷ್ಯನ ಕೈಗೆ ಅಧಿಕಾರವನ್ನು ಕೊಟ್ಟು ಶಾಡೋ ಸರ್ಕಾರ ನಡೆಸೋ ಮೂಲಕ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದೆ ಅನ್ನೋ ವಿಷಯವನ್ನು ಭಾರತ ಅಂತಾರಾಷ್ಟ್ರೀಯ ಸಮುದಾಯದ ಮುಂದಿಡೋ ಮೂಲಕ ಅಕ್ಕಪಕ್ಕದ ದೇಶಗಳು ಹಾಗೂ ಅಲ್ಲಿನ ಪ್ರಜಾಪ್ರಭುತ್ವದ ಬಗ್ಗೆ ತನಗಿರೋ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗೆ ಪಾಕಿಸ್ತಾನದ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ತರೋ ಮೂಲಕ ಸೇನಾಧಿಕಾರಿಗೆ ಸರ್ವಾಧಿಕಾರಗಳನ್ನು ಕೊಟ್ಟು ಹೇಗಲ್ಲಿನ ಆಡಳಿತ ತಾನೇ ಪ್ರಜಾಪ್ರಭುತ್ವವನ್ನು ಕೊಲ್ತಾ ಇದೆ ಅನ್ನೋದನ್ನು ಕೂಡ ಜಗತ್ತಿನ ಮುಂದಿಡೋ ಕೆಲಸವನ್ನೆಲ್ಲಿ ಭಾರತ ಮಾಡಿದೆ. ಗೆಳೆಯರ, ಇಷ್ಟು ದಿನ ಜಾಗತಿಕ ವೇದಿಕೆಗಳಲ್ಲಿ ಪಾಕಿಸ್ತಾನ ಕಾಶ್ಮೀರದ ಬಗ್ಗೆ ಮಾತಾಡ್ತಾ ಇತ್ತು. ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗ್ತಾ ಇವೆ ಅಂತ ಬಾಯಿ ಬಡ್ಕೋತಾ ಇತ್ತು ಮತ್ತು ಓತಿ ಕ್ಯಾತಕ್ ಬೇಲಿ ಸಾಕ್ಷಿ ಅನ್ನೋ ಹಾಗೆ ಅವನೊಬ್ಬ ಎರಡೋಗನ್ನು ಪಾಕಿಸ್ತಾನದ ಬೆಂಬಲಕ್ಕೆ ಬಂದು ನಿಂತು ಬಿಡ್ತಿದ್ದ. ಈಗ ಅದೇ ಕೆಲಸವನ್ನ ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಮಾಡಿದೆ. ಇಮ್ರಾನ್ ಖಾನ್ ವಿಷಯವನ್ನ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪಿಸುವ ಮೂಲಕ ಅಲ್ಲಿ ಈಗಾಗಲೇ ಸಿಟ್ಟಿಗೆದ್ದಿರೋ ದೊಡ್ಡ ಸಮುದಾಯದ ಎದೆಗೆ ಬೆಂಕಿ ಹಾಕಿದೆ. ಭಾರತವೇ ನಮ್ಮ ಇಮ್ರಾನ್ ಖಾನ್ ಪರ ಮಾತಾಡ್ತಾ ಇದೆ ಅಂದ ಮೇಲೆ ನಾವು ಮಾತಾಡದೇ ಇದ್ರೆ ಹೆಂಗೆ ಅಂತ ಈ ಇಮ್ರಾನ್ ಬೆಂಬಲಿಗರು ಪಾಕ್ ಸೇನೆಯ ವಿರುದ್ಧ ಅಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಇಡೀ ರೈಲನ್ನು ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಹೈಜಾಕ್ ಮಾಡಿದ್ದು ನಿಮಗೆ ನೆನಪಿದೆ ಅಲ್ವಾ? ಈಗ ಅದೇ ಥರ ಅಲ್ಲಿ ಬಸ್ಸೊಂದನ್ನು ಅಪಹರಿಸಲಾಗಿದೆ. ಇಲ್ಲಿ ಪಂಜಾಬ್ನಿಂದ ಬಲೂಚಿಸ್ತಾನಕ್ಕೊಂದು ಬಸ್ ಹೋಗ್ತಾ ಇತ್ತು. ಅದು ಸಿಂಧ್ ಮೂಲಕ ಬಲೂಚಿಸ್ತಾನವನ್ನು ತಲುಪಬೇಕಿತ್ತು. ಇಲ್ಲಿ ಸುಕೋರ್ ಹಾಗೂ ರಹೀಮ್ ಯಾರ್ ಖಾನ್ ನಡುವೆ ಘೋಟ್ಕಿ ಅನ್ನೋ ಒಂದು ಊರು ಬರುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಘೋಟ್ಕಿ. ಈ ಬಸ್ಸು ಘೋಟ್ಕಿ ಸಮೀಪಕ್ಕೆ ಬಂದ ಕೂಡಲೇ ಅದರ ಮೇಲೆ 20 ಮಂದಿ ಮುಸುಕುಧಾರಿಗಳು ದಾಳಿ ಮಾಡಿದ್ದಾರೆ. ಅವರ ಕೈಯಲ್ಲಿ ಆಯುಧಗಳಿದ್ವು. ಅವರು ಬಸ್ಸನ್ನು ಸುತ್ತುವರೆದಿದ್ದಾರೆ. ಅದರಲ್ಲಿದ್ದ ಡ್ರೈವರ್ ಮತ್ತು ಕಂಡಕ್ಟರ್ಗೆ 2 ಬಿಟ್ಟು ಅಲ್ಲಿಂದ ಕೆಳಗಿಳಿಸಿ ಕಳುಹಿಸಿದ್ದಾರೆ. ಹಾಗೆ ಬಸ್ಸಲ್ಲೊಂದಷ್ಟು ಜನ ಹೆಣ್ಣು ಮಕ್ಕಳು ಕೂಡ ಇದ್ರಂತೆ. ಅವರನ್ನು ಅತ್ಯಂತ ಗೌರವಯುತವಾಗಿ ಬಸ್ಸಿಂದ ಕೆಳಗಿಳಿಸಿ ಸುರಕ್ಷಿತವಾಗಿ ಕಳುಹಿಸಿಕೊಡಲಾಗಿದೆ. ಇಷ್ಟೆಲ್ಲ ಮಾಡಿದ ನಂತರ ಆ ಬಸ್ಸಲ್ಲೊಂದು 18 ಜನ ಪುರುಷ ಪ್ರಯಾಣಿಕರು ಉಳ್ಕೊಂಡ್ರು. ಅವರನ್ನು ಅಪಹರಣಕಾರರು ತಮ್ಮ ಒತ್ತೆಯಾಳಗಳನ್ನಾಗಿ ಇಟ್ಟುಕೊಂಡಿದ್ದಾರೆ.
ಇಷ್ಟು ಮಾಡಿದ ಮೇಲೆ ಬಸ್ ಒಂದನ್ನು ನಾವು ಹೈಜಾಕ್ ಮಾಡಿದೀವಿ, ನಮ್ಮ ವಶಕ್ಕೆ ತಗೊಂಡಿದ್ದೀವಿ ಅನ್ನೋ ಮಾಹಿತಿಯನ್ನ ಅಪಹರಣಕಾರರೇ ಪೊಲೀಸರಿಗೆ ತಿಳಿಸಿದ್ದಾರೆ ಮತ್ತು ಅವರ ಬಿಡುಗಡೆಗಾಗಿ ಒಂದಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಅಪಹರಣಕಾರರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ರು, ಅವರನ್ನ ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಅವರ ಕೈಯಲ್ಲಿ ಆಯುಧಗಳಿದ್ವು ಅಂತ ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಬಿಡುಗಡೆಯಾಗಿ ಬಂದ ಮಹಿಳಾ ಪ್ರಯಾಣಿಕರೊಬ್ಬರು ಹೇಳಿದ್ದಾರೆ. ಇನ್ನು ಅಪಹರಣಕಾರರು ಯಾರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಸಿಂಧ್ ಹಾಗೂ ಪಂಜಾಬ್ ರಾಜ್ಯಗಳ ಪೊಲೀಸರು ಮುಂದಾಗಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಇದು ಸಿಂಧ್ ಅಥವಾ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ತಂಡ ಇರಬಹುದು ಅಂತ ಪಂಜಾಬಿನ ಪೊಲೀಸರು ಊಹೆ ಮಾಡಿದ್ರು. ಆದರೆ ಇವರು ಯಾರು ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಇದೊಂದು ಕಚ್ಚಾ ಗ್ಯಾಂಗ್ನ ಕೆಲಸ ಅನ್ನೋದು ಪೊಲೀಸರಿಗೆ ಗೊತ್ತಾಯಿತು. ಈ ಕಚ್ಚಾ ಗ್ಯಾಂಗ್ ಅನ್ನೋದು ಪಾಕಿಸ್ತಾನದಲ್ಲಿರುವ ಅಸಂಖ್ಯಾತ ದರೋಡೆಕೋರರ ಗುಂಪುಗಳ ಪೈಕಿ ಒಂದು. ಹಾಗೆ ನೋಡಿದ್ರೆ ಪಾಕಲ್ಲಿಂಥ ಸಾಕಷ್ಟು ಗ್ಯಾಂಗ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಇತ್ತೀಚೆಗೆ ಬಿಡುಗಡೆಯಾದ ದುರಂಧರ್ ಅನ್ನೋ ಸಿನಿಮಾನ ನೀವು ನೋಡಿರಬೇಕು. ಅದರಲ್ಲಿ ಹೇಗೆ ನಾನಾ ಹೆಸರಿನ ಅಂಡರ್ ವರ್ಲ್ಡ್ ಮತ್ತು ಮಾಫಿಯಾ ಗ್ಯಾಂಗ್ಗಳಿವೆಯೋ ಹಾಗೆ ಪಾಕಿಸ್ತಾನದ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಪ್ರತ್ಯೇಕ ಮಾಫಿಯಾಗಳು ಕೆಲಸ ಮಾಡುತ್ತವೆ. ಅಲ್ಲಿ ದರೋಡೆಕೋರರ ಗುಂಪುಗಳಿವೆ, ಅಕ್ರಮವಾಗಿ ಆಯುಧ ಸಾಗಾಟ ಮಾಡೋ ತಂಡಗಳಿವೆ, ಡ್ರಗ್ ಪೆಡ್ಲರ್ಸ್ ಇದ್ದಾರೆ, ಹವಾಲಾ ದಂಧೆಕೋರರಿದ್ದಾರೆ, ಜಗತ್ತಿನ ನಾನಾ ದೇಶಗಳ ಫೇಕ್ ಕರೆನ್ಸಿಯನ್ನು ಮಾಡೋ ನೋಟು ಪ್ರಿಂಟರ್ಗಳು ಇದ್ದಾರೆ. ಹೀಗೆ ನಾನಾ ರೀತಿಯ ಮಾಫಿಯಾ ಪಾಕಿಸ್ತಾನದಲ್ಲಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಅಲ್ಲಿ ದರೋಡೆಕೋರರ ಹಾವಳಿ ಕೂಡ ಇತ್ತೀಚೆಗೆ ತುಂಬಾನೇ ಹೆಚ್ಚಾಗಿದೆ. ಇನ್ನು ಅಲ್ಲಿನ ದರೋಡೆಕೋರರು ಅಂದ್ರೆ ನಮ್ಮ ಹಾಗೆ ಚಾಕು, ಕತ್ತಿ ಅಥವಾ ಸಣ್ಣ ಪುಟ್ಟ ರಿವಾಲ್ವರು, ಪಿಸ್ತೂಲುಗಳನ್ನ, ತಮಂಚಾಗಳನ್ನ ಇಟ್ಟುಕೊಂಡವರು ಬರೋದಿಲ್ಲ. ಆಫ್ಘನಿಸ್ತಾನದಿಂದ ಹಾಗೂ ಬೇರೆ ಬೇರೆ ಕಡೆಗಳಿಂದ ಅತ್ಯದ್ಭುತವಾದ ಆಯುಧಗಳನ್ನ, ರಾಕೆಟ್ ಲಾಂಚರ್ಗಳು ಮತ್ತು ಮಿಷನ್ ಗನ್ಗಳನ್ನ ಕೂಡ ಹೊಂದಿರುವ ದೊಡ್ಡ ಡಕಾಯಿತಿ ತಂಡಗಳು ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆ. ಅಂಥದ್ದೇ ಒಂದು ತಂಡ ಈ ಕಚ್ಚಾ ಗ್ಯಾಂಗು. ಈ ಗ್ಯಾಂಗು ಈಗ ಇಡೀ ಬಸ್ಸನ್ನ ಅಪಹರಿಸಿದೆ. ವಿಷಯ ಗೊತ್ತಾದ ಕೂಡಲೇ ಅಲ್ಲಿ 2 ರಾಜ್ಯಗಳ ಪೊಲೀಸರು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ ಮತ್ತು 11 ಮಂದಿಯನ್ನ ನಾವೀಗಾಗಲೇ ಬಿಡಿಸಿದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಈ ದಾಳಿಯಲ್ಲಿ 2 ಅಪಹರಣಕಾರರು ಗಾಯಗೊಂಡಿದ್ದಾರೆ. ಹಾಗೆ ಅಪಹರಣಕಾರರ ವಶದಲ್ಲಿದ್ದ ವ್ಯಕ್ತಿಯೊಬ್ಬ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿಯನ್ನ ಪಂಜಾಬ್ ಪೊಲೀಸರು ಕೊಟ್ಟಿದ್ದಾರೆ. ಗೆಳೆಯರಲ್ಲಿ ಬಸ್ ಅಪಹರಣವನ್ನ ಸುಖಾಂತ್ಯಗೊಳಿಸೋದಕ್ಕೆ ರಹೀಂ ಯಾರ್ ಖಾನ್ ಮತ್ತು ಸುಕ್ಕೂರ್ ಪೊಲೀಸರು ಪ್ರತ್ಯೇಕವಾಗಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಬಸ್ಸನ್ನು ಹಿಡಿದಿಟ್ಕೊಂಡಿರೋದು ಡಕಾಯಿತರು, ಅವರ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ 2 ರಾಜ್ಯಗಳ ಪೊಲೀಸರು ಬೇಕಾ ಅಲ್ಲಿ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಪಾಕಿಸ್ತಾನದಲ್ಲಿನ ಈ ಕಚ್ಚೆಕೆ ಡಾಕು ಅಥವಾ ಕಚ್ಚಾ ಡಕಾಯಿತರ ತಂಡ ಇದೆಯಲ್ಲ, ಅವರ ಕಥೆ ಬೇರೆನೇ ಇದೆ. ಈ ಗ್ಯಾಂಗ್ ಪಾಕಿಸ್ತಾನದ ಸಿಂಧ್ ಹಾಗೂ ಪಂಜಾಬ್ ರಾಜ್ಯಗಳಲ್ಲಿ ತುಂಬಾ ಆಕ್ಟಿವ್ ಆಗಿದೆ. ಈಗಾಗಲೇ ಅವರನ್ನ ಮಟ್ಟ ಹಾಕೋದಕ್ಕೆ ಪಾಕಿಸ್ತಾನದ ಪೊಲೀಸರು ಹಾಗೂ ಸರ್ಕಾರ ಸಾಕಷ್ಟು ಬಾರಿ ವಿಪರೀತ ಸಾಹಸಗಳನ್ನ ಮಾಡಾಗಿದೆ. ಇಷ್ಟಾದರೂ ಕೂಡ ಕಚ್ಚೆಕ ಡಾಕುಗಳ ಶಕ್ತಿ ಕಡಿಮೆ ಏನಾಗಿಲ್ಲ. ಪಂಜಾಬ್ನ ದಕ್ಷಿಣದ ಜಿಲ್ಲೆಗಳಲ್ಲಿ ಅವರ ಹಿಡಿತ ತುಂಬಾನೇ ಹೆಚ್ಚಾಗಿದೆ. ಇನ್ನು ಈ ಗುಂಪು ಅತ್ಯಾಧುನಿಕ ಆಯುಧಗಳನ್ನು ಬಳಸುತ್ತೆ. ಹಾಗೆ ಈ ಭಾಗದಲ್ಲಿ ಚೋಟು ಗ್ಯಾಂಗ್, ನಜರು ಗ್ಯಾಂಗ್, ಲಾಡಿ ಗ್ಯಾಂಗ್, ಹೀಗೆ ಬೇರೆ ಬೇರೆ ಗ್ಯಾಂಗುಗಳು ಇವೆ. ಈ ಚೋಟು ಗ್ಯಾಂಗ್ ಅನ್ನೋದನ್ನು ಗುಲಾಮ್ ಚೋಟು ರಸಲ್ ಅನ್ನೋನು ನಡೆಸ್ತಾನೆ. ಈ ಗ್ಯಾಂಗ್ ಬಲೂಚ್, ಕರಾಚಿ ಹಾಗೂ ರಹೀಂ ಯಾರ್ ಖಾನ್ಗಳಿಂದ ಜನರ ಅಪಹರಣವನ್ನು ಮಾಡುತ್ತೆ. ಹಾಗೆಯೇ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಹಣವನ್ನು ಕೇಳುತ್ತೆ. ಈ ಗ್ಯಾಂಗ್ ಆಫ್ಘನಿಸ್ತಾನದಿಂದ ಬರುವ ಹೆವಿ ವೆಪನ್ಗಳನ್ನು ಬಳಸೋದ್ರಿಂದ ಪೊಲೀಸರಿಗೆ ಇವರ ಮೇಲೆ ಹಿಡಿತ ಸಾಧಿಸೋದು ತುಂಬಾ ಕಷ್ಟ ಆಗ್ತಾ ಇದೆಯಂತೆ. ಇಲ್ಲಿ ಚೋಟು ಗ್ಯಾಂಗ್ ಲೈಟ್ ಮಿಷನ್ ಗನ್ನುಗಳು, ಹೆವಿ ಮಿಷನ್ ಗನ್ನುಗಳು ಹಾಗೂ ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ಬಳಸುತ್ತೆ. ಹೀಗಾಗಿ ಅವರ ವಿರುದ್ಧ ಸೇನಾ ಹೆಲಿಕಾಪ್ಟರ್ಗಳು ಕೂಡ ಕೆಲಸ ಮಾಡದಂತಾಗಿವೆ. ಸೊ ಇಲ್ಲಿರುವ ಎಲ್ಲ ಗ್ಯಾಂಗುಗಳು ಕೂಡ ಇಂಥದ್ದೇ ದೊಡ್ಡ ದೊಡ್ಡ ಆಯುಧಗಳನ್ನು ಬಳಸೋದ್ರಿಂದ ಪೊಲೀಸರು ಅಲ್ಲಿ ಅಸಹಾಯಕ ಸ್ಥಿತಿಯನ್ನು ತಲುಪಿದ್ದಾರೆ. ಇನ್ನಿದರ ಮೇಲೂ ಪೊಲೀಸರ ಸಮಸ್ಯೆ ಅಲ್ಲಿ ಹೆಚ್ಚಾದರೆ ಈ ಡಕಾಯಿತರು ಜನರಿಗೆ ತೊಂದರೆ ಕೊಡೋದನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ. ಆಗ ಅಲ್ಲಿ ಜನಸಾಮಾನ್ಯರ ಸಾವು ನೋವು ಹೆಚ್ಚಾಗುತ್ತೆ. ಅದರ ಒತ್ತಡ ಆ ರಾಜ್ಯಗಳನ್ನು ಆಳ್ತಾ ಇರೋ ಸರ್ಕಾರಗಳ ಮೇಲೆ ಬೀಳುತ್ತೆ. ಹೀಗಾಗಿ ಪೊಲೀಸರು ಕೂಡ ಈ ಗ್ಯಾಂಗ್ಗಳನ್ನು ಹೆಚ್ಚು ತಡವುಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಇನ್ನು ಈಗ ಈ ಕಚ್ಚಾ ಗ್ಯಾಂಗ್ ಬಸ್ಸೊಂದನ್ನೇ ಅಪಹರಿಸಿ ಅದರಲ್ಲಿದ್ದ ಪ್ರಯಾಣಿಕರನ್ನ ಒತ್ತೆಯಾಳಗಳನ್ನಾಗಿಟ್ಕೊಂಡು ಪಾಕಿಸ್ತಾನದ 2 ರಾಜ್ಯಗಳ ಪೊಲೀಸರನ್ನ ಆಟ ಆಡಿಸೋದಕ್ಕೆ ನಿಂತಿದೆ. ಇನ್ನು ಈ ಕಾರ್ಯಾಚರಣೆ ನಡೀತಿರೋ ಸ್ಥಳದಲ್ಲಿ ವಿಪರೀತ ಪ್ರಮಾಣದ ಮಂಜು ಆವರಿಸಿರೋದ್ರಿಂದ ರಾತ್ರಿ ಮತ್ತು ಬೆಳಗಿನ ಜಾವದ ಕಾರ್ಯಾಚರಣೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಗಲಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಹೋದ್ರೆ ಆ ಗ್ಯಾಂಗಿನ ಸದಸ್ಯರು ಕೂಡ ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡು ಗುಂಡುಗಳನ್ನು ಹಾರಿಸ್ತಾರೆ. ಹೀಗಾಗಿ ಒತ್ತೆಯಾಳುಗಳ ಬಿಡುಗಡೆಯ ಕಾರ್ಯಾಚರಣೆಗೆ ಮತ್ತಷ್ಟು ಕಾಲಾವಕಾಶ ಬೇಕಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒತ್ತೆಯಾಳುಗಳನ್ನ ಸುರಕ್ಷಿತವಾಗಿ ಬಿಡಿಸ್ಕೊಂಡು ಬರ್ತೀವಿ ಅನ್ನೋ ವಿಶ್ವಾಸವನ್ನ ಆ 2 ರಾಜ್ಯಗಳ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ನಾನಾ ಸಮಸ್ಯೆಗಳಿಂದ ನರಳುತ್ತಾ ಇರೋ ಪಾಕಿಸ್ತಾನದ ಆಡಳಿತಕ್ಕೆ
ಬಲೂಚ್ ಲಿಬರೇಷನ್ ಅನ್ನೋದು ಕೂಡ ಈಗ ದೊಡ್ಡ ತಲೆನೋವಾಗಿ ಬದಲಾಗಿದೆ. ಅವರು ಆಫ್ಘನಿಸ್ತಾನದ ಗಡಿಯಲ್ಲೊಂದು ಕಡೆ ತೆಹರಿಕ್ ಇ ತಾಲಿಬಾನ್ ಉಗ್ರರ ದಾಳಿಗಳನ್ನು ಎದುರಿಸಬೇಕು, ಮತ್ತೊಂದು ಕಡೆ ಬಲೂಚಿಸ್ತಾನದ ಭಾಗದಲ್ಲಿ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರೋ ನಾನಾ ಸಂಘಟನೆಗಳು ಪಾಕಿ ಸೈನ್ಯದ ಮೇಲೆ, ಅಲ್ಲಿನ ಸರ್ಕಾರಿ ನೌಕರರ ಮೇಲೆ, ಪೊಲೀಸರ ಮೇಲೆ ಆಗಾಗ ದಾಳಿಗಳನ್ನು ಮಾಡ್ತಲೇ ಇರುತ್ತವೆ. ಇದೇ ಬಲೂಚ್ ಲಿಬರೇಷನ್ ಆರ್ಮಿನೇ ಇತ್ತೀಚೆಗೆ ಜಾಫರ್ ಎಕ್ಸ್ಪ್ರೆಸ್ ಅನ್ನೋ ಇಡೀ ರೈಲನ್ನು ಅಪಹರಿಸಿ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಪಾಕಿಸ್ತಾನದ ಸೈನಿಕರನ್ನ ಕೊಂದು ಹಾಕ್ತು. ಹಾಗೆ ಆ ಭಾಗದಲ್ಲಿ ಸಂಚರಿಸುವ ವಾಹನಗಳ ಮೇಲೆ ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿಗಳನ್ನು ಮಾಡ್ತಾ ಇರತ್ತೆ. ಮತ್ತು ಬಲೂಚ್ ಲಿಬರೇಷನ್ ಆರ್ಮಿಯ ಕಾರಣಕ್ಕೇನೆ ಚೈನಾ ಪಾಕಿಸ್ತಾನದಲ್ಲಿ ಮಾಡಿರುವ ಸಿಪೆಕ್ ಅಂದ್ರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ನ ಹೂಡಿಕೆಗಳೇನಿವೆ ಅವು ಕೂಡ ಅಲ್ಲಿ ಲಾಭವನ್ನು ತಂದು ಕೊಡ್ತಾ ಇಲ್ಲ ಮತ್ತು ಕಾಮಗಾರಿಗಳನ್ನು ಪೂರೈಸೋದಕ್ಕೆ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಈ ಬಲೂಚರ ಕಾರಣದಿಂದಾನೇ ಚೈನಾ ಗ್ವದಾರ್ ಬಂದರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದು ಕೂಡ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಬಲೂಚರ ವಿರುದ್ಧ ಕಾರ್ಯಾಚರಣೆಗಾಗಿ ಚೈನಾ ಪಾಕಿಸ್ತಾನದ ಮೇಲೆ ಸದಾ ಒತ್ತಡವನ್ನು ಹೇರ್ತಾ ಇರುತ್ತೆ. ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ನಮ್ಮ ನಾಗರಿಕರಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ನಮ್ಮ ಸೇನೆಯನ್ನೇ ಅಲ್ಲಿಗೆ ಕಳುಹಿಸಿಕೊಡ್ತೀವಿ ಅಂತ ಕೂಡ ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ಚೈನಾ ಹೇಳಿದೆ. ಹೀಗೆ ಒತ್ತಡಕ್ಕೆ ಗುರಿಯಾಗ್ತಾ ಇರೋ ಪಾಕಿಸ್ತಾನ ಈಗ ಬಲೂಚರ ವಿರುದ್ಧ ತಾನು ಮಾಡಿದ ದಾಳಿಗಳೆಷ್ಟು ಅನ್ನೋದರ ಒಂದು ಲೆಕ್ಕವನ್ನ ತನ್ನ ದೇಶದ ಜನರ ಮುಂದಿಡೋ ಪ್ರಯತ್ನವನ್ನು ಮಾಡ್ಕೊಂಡಿದೆ. ನಿಮಗೆ ಆಶ್ಚರ್ಯ ಅನ್ನಿಸಬಹುದು, ಒಂದು ವರ್ಷದಲ್ಲಿ ಪಾಕಿಸ್ತಾನ ಸುಮಾರು 78,000 ಇಂಟೆಲಿಜೆನ್ಸ್ ಬೇಸ್ಡ್ ಆಪರೇಷನ್ಗಳನ್ನು ಮಾಡಿದ್ದು, ಆ ಮೂಲಕ ಬಲೂಚ್ ಹೋರಾಟಗಾರರ ಹುಟ್ಟಡಗಿಸಿದೀವಿ ಅಂತ ಹೇಳಿಕೊಳ್ತಾ ಇದೆ. ಈ ಆಪರೇಷನ್ಗಳ ಸಮಯದಲ್ಲಿ ಪಾಕಿಸ್ತಾನಿ ಸೇನೆಯ 202 ಮಂದಿ ಸೈನಿಕರು ಮತ್ತು 280 ಮಂದಿ ನಾಗರಿಕರು ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಪಾಕ್ ಆಡಳಿತ ಹೇಳಿಕೊಂಡಿದೆ. ಒಂದು ವರ್ಷಕ್ಕೆ 365 ದಿನಗಳಿರುತ್ತವೆ. 365 ದಿನಗಳಲ್ಲಿ ಒಂದೇ ರಾಜ್ಯದಲ್ಲಿ 78,000 ಆಪರೇಷನ್ಗಳನ್ನು ಮಾಡಬೇಕು ಅಂದರೆ ಪ್ರತಿನಿತ್ಯ ಪಾಕಿಸ್ತಾನದ ಸೇನೆ ಕನಿಷ್ಠ ಅಂದರೆ 213 ದಾಳಿಗಳನ್ನು ಮಾಡಿರಬೇಕಾಗತ್ತೆ. ಅಲ್ಲ, ಪಾಕ್ ಸೇನೆ ಬಲೂಚಿಗೆ ಕಾಲಿಡ್ತಿದ್ದಂಗೆ ಅವರನ್ನು ಆ ರಸ್ತೆಯಿಂದ ಹಾಗೆ ಯಾತ್ರೆಗೆ ಕಳುಹಿಸೋದಕ್ಕೆ ಬಲೂಚ್ ಹೋರಾಟಗಾರರು ಸಿದ್ಧ ಆಗಿರ್ತಾರೆ. ಪಾಕಿ ಸೇನೆಯ ವಾಹನಗಳು ಕಾಣಿಸಿದ ಕೂಡಲೇ ಅವುಗಳ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ಪಾಕಿಗಳು ಬಲೂಚ್ ಹೋರಾಟಗಾರರ ವಿರುದ್ಧ 78,000 ಕಾರ್ಯಾಚರಣೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರೆ ಪಾಪ ಚೈನಾ ಆದರೂ ಹೇಗೆ ನಂಬಬೇಕು? ಇಲ್ಲಿ ಬಲೂಚಿಸ್ತಾನವನ್ನ ಆಳ್ತಾ ಇರೋ ರಾಜ್ಯ ಸರ್ಕಾರ ಇದೆ ನೋಡಿ, ಅದು ಕೂಡ ಪಾಕ್ ಸೇನೆಯ ಕೈಗೊಂಬೆ ಸರ್ಕಾರ. ಇನ್ನು ಬಲೂಚಿಸ್ತಾನದ ಗ್ರಾಮೀಣ ಭಾಗದಲ್ಲಿ ಆಗಾಗ ಅಲ್ಲಿನ ನಾಗರಿಕರ ಅಪಹರಣಗಳಾಗ್ತಾ ಇರುತ್ತವೆ. ಅವರನ್ನ ಹೊತ್ಕೊಂಡೋಗಿ ಪಾಕಿಸ್ತಾನದ ಸೇನೆ ಕೊಂದು ಹಾಕ್ತಾ ಇರತ್ತೆ. ಈ ನಾಗರಿಕರ ಅಪಹರಣ ಮತ್ತು ಹತ್ಯೆಯ ಪ್ರಕರಣಗಳಿವೆ ನೋಡಿ, ಇವುಗಳ ಲೆಕ್ಕವನ್ನೇ ಪಾಕಿಸ್ತಾನದ ಸೈನ್ಯ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧದ ಕಾರ್ಯಾಚರಣೆಗಳು ಅಂತ ಹೇಳ್ತಾ ಇದೆಯೋ ಏನೋ. ಅಂತೂ ಇಲ್ಲಿ ಚೈನಾದ ಕಣ್ಣಿಗೆ ಮಣ್ಣೆರಚಬೇಕು. ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ತಾನು ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇದ್ದೀನಿ ಅನ್ನೋ ಥರದ ಒಂದು ಅಭಿಪ್ರಾಯ ಮೂಡಿಸಬೇಕು. ನಾವು ಸದಾ ಎಂಗೇಜ್ ಆಗಿದ್ದೀವಿ, ನಾವು ಉಗ್ರವಾದದ ಬಲಿಪಶುಗಳಾಗಿದ್ದೀವಿ ಅನ್ನೋ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೋಬೇಕು. ಹೀಗಾಗಿ ಪಾಕಿಸ್ತಾನ ಯಾರೂ ನಂಬದ ನಂಬರ್ಗಳನ್ನು ಇಲ್ಲಿ ಇಡ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ, ಜಗತ್ತಿನ ಮುಂದೆ ವಿಶ್ವಸಂಸ್ಥೆಯ ಅಂಗಳದಲ್ಲಿ ಭಾರತ ಪಾಕಿಸ್ತಾನದ ಮಾನವನ ಹರಾಜು ಹಾಕಿದ ಮತ್ತು ಅಲ್ಲಿ ನಿರಂತರವಾಗಿ ನಡೀತಿರೋ ದಾಳಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.